ಇವತ್ತಿನ ಕಾರ್ಯಕ್ರಮ ಅದು ನವರಾತ್ರಿಯ 7ನೇ ದಿನ ಭಾಳ ಅದ್ಭುತವಾಗಿ ಮೂಡಿಬಂತು. ಅದು ತುಂಬ ಒಂಥರ ಸಾಂಗೋಪಸಾಂಗವಾಗಿ ಎಲ್ಲದನ್ನು ಮಂತ್ರಗಳೆಲ್ಲ ನಡೆದು ಪೂಜೆ ಭಾಳ ಚೆನ್ನಾಗಿ ನಡೀತು. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಗಳದ್ದು ಸಂಗೀತ ಇತ್ತು. ಅದು ತುಂಬ ಒಂಥರ ತುಂಬ ಜನ ಸೇರಿದ್ರಿಲ್ಲಿ. ಈ ದೇವಸ್ಥಾನ ಈಗ ಮೇನಲ್ಲಿ ಓಪನ್ ಆಯಿತು ಅಂತ ಕೇಳ್ಪಟ್ಟೆ. ಇದು ಮಂಜಪ್ಪ ಅವರು ಸೌಂದರ್ಯ ಕಾಲೇಜ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನವರು ಇದನ್ನು ಸೌಂದರ್ಯ ವೆಂಕಟರಮಣ ದೇವಸ್ಥಾನ ಅಂತ ಮಾಡಿದ್ದಾರೆ. ಸೀಡೇದ ಹಳ್ಳಿ ಅಂತ ಪೀಣ್ಯ ಹತ್ರ ಬರುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಮಂಗಳೂರು ಸ್ಟೋನ್ಸ್ ತೊಗೊಂಡು ಎಲ್ಲ ಫುಲ್ ಇದು ಮಾಡಿದ್ದಾರೆ. ಈ ಅಂಗಳ ಮತ್ತು ಇದು ಗರುಡಗಂಬ ಅಂತಲೂ ಭಾಳ ಅದ್ಭುತವಾಗಿದೆ. ಅದನ್ನೆಲ್ಲ ಮಹಾಬಲಿಪುರಮಿಂದ ಕಲ್ಲು ತಂದು ಫುಲ್ಲು ದೇವಸ್ಥಾನದ ಪ್ರಾಂಗಣ ಎಲ್ಲದನ್ನೂ ಇದರಲ್ಲಿ ಮಾಡಿದ್ದಾರೆ. ಬ್ಯೂಟಿಫುಲ್ ನ್ಯಾಚುರಲ್ ಇದು. ಮತ್ತು ಎಷ್ಟು ಜನ ಇವತ್ತೊಂದು 500 ಜನ 1000 ಜನ ತನಕ ಸೇರಿದ್ರು ಅನಿಸುತ್ತೆ. ಒಂಚೂರು ಕ್ರೌಡ್ ಆಗಿಲ್ಲ. ಸೊ ಎಲ್ಲ ಜಗಲಿ ಮಾಡಿದ್ದಾರೆ. ಇಲ್ಲಿ ಜಗಲಿನಲ್ಲಿ ಸಂಗೀತ ಕಚೇರಿಗಳು ನಡೆಯೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಸೊ ಒಟ್ಟಲ್ಲಿ ಕೀರ್ತನ್ ಅವರ ಮಕ್ಕಳು ಲೈಕ್ ಇವರು ಮಂಜಪ್ಪ ಅವ್ರ ಮಕ್ಕಳು, ಇದು ಯಾವ ದೇವರ ಪ್ರೇರಣೆನೋ ಗೊತ್ತಿಲ್ಲ, ಇಷ್ಟು ಅದ್ಭುತವಾಗಿ ದೇವಸ್ಥಾನ ಮಾಡಿದ್ದಾರೆ. ಜೀವನದಲ್ಲಿ ದೇವಸ್ಥಾನ ಕಟ್ಟೋದು ಅನ್ನೋದು ಅತ್ಯಂತ ವಿರಳ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ದೇವಸ್ಥಾನಗಳನ್ನು ಕಟ್ಟೋರು. ಈಗಿನ ಕಾಲದಲ್ಲಿ ಇವಾಗ ದೇವಸ್ಥಾನ ಕಟ್ಟಬೇಕು ಅಂತ ಮನಸ್ಸು ಮಾಡಿ ಇದನ್ನು ಇಲ್ಲಿ ಸುತ್ತಮುತ್ತ ಜನಗಳಿಗೆ ಇದು ಭಾಳ ಉಪಯೋಗ ಆಗುತ್ತೆ. ನಂಗೆ ಅನಿಸುತ್ತೆ ಒಂದ್ಸತಿ ಇಲ್ಲಿ ಒಳಗಡೆ ತುಂಬ ವೈಬ್ರೇಷನ್ ಇದೆ, ಪಾಸಿಟಿವ್ ವೈಬ್ರೇಷನ್ ಇದೆ. ಪ್ರತಿದಿನ ಇವಾಗ ನವರಾತ್ರಿಗೆ ಇಲ್ಲಿ ಸಂಗೀತ ಕಚೇರಿ ನಡೀತಾ ಇದೆ. ಅದು ತುಂಬ ಖುಷಿಯಾಯಿತು ನನಗೆ. ಆಮೇಲೆ ಪ್ರತಿ ಶನಿವಾರ ಇಲ್ಲಿ ಸಂಗೀತ ಕಚೇರಿಗಳು ನಡೆಯುತ್ತೆ. ನಾನೀಗ ಸದ್ಯದಲ್ಲೇ ಡಿಸೆಂಬರಲ್ಲಿ ಬರೋ ವೈಕುಂಠ ಏಕಾದಶಿಗೆ ನಾನು ಮುಂದೆ ನೋಡ್ತಾ ಇದ್ದೀನಿ. ನಾನು ಬಂದು ವೀಣೆ ನುಡ್ಸೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನನ್ನನ್ನು ಕರೆದು ಇಷ್ಟೊಂದು ಹಾನರ್ ಮಾಡಿದ್ದಕ್ಕೆ ಸಂಗೀತ ಸೌಂದರ್ಯ ಎಜುಕೇಷನಲ್ ಇವ್ರುಗಳಿಗೆ ನಾನು ಮಂಜಪ್ಪ ಅವ್ರಿಗೆ ಅವ್ರ ಮಕ್ಕಳುಗಳಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಓಂ ನಮೋ ವೆಂಕಟೇಶಾಯ. ಓಂ ನಮೋ ವೆಂಕಟೇಶಾಯ. ಈ ದೇವಸ್ಥಾನ ಮೇ ತಿಂಗಳಿನಲ್ಲಿ ಪ್ರತಿಷ್ಠಾಪನೆ ಆಯಿತು. ಅವತ್ತಿಂದ ಈ ದೇವಸ್ಥಾನ ವೈಭವ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ನವರಾತ್ರಿ ಉತ್ಸವದಲ್ಲಿ ಇವತ್ತು ವಿದ್ಯಾಭೂಷಣ್ ಅವರು ಕಚೇರಿ ಮಾಡಿದ್ದಾರೆ. ವೆಂಕಟರಮಣ ಸ್ವಾಮಿ ಮೇಲೆ ಹಾಡು ಹೇಳುವಾಗ ಎಲ್ಲರಿಗೂ ಪರವಶ ಆಯಿತು. ಮತ್ತು ಇವತ್ತು ಮೆರವಣಿಗೆ ಆಯಿತು. ಇಲ್ಲಿ ಒಳಗೆ ಬಂದು ನೋಡಿದರೆ ಈ ಬೆಂಗಳೂರು ಅಂತ ಹೇಳೋಕ್ಕಾಗಲ್ಲ, ಇದು ಇನ್ನೊಂದು ತಿರುಪತಿ ಕ್ಷೇತ್ರ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ಬಂದು ವೆಂಕಟರಮಣ ಸ್ವಾಮಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳುವಾಗೆ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.